ಸೊ ಫ್ರೆಂಡ್ಸ್, ಈಗ ಎಡಿಟ್ಗೆ ಹೋಗೋಣ. ಎಡಿಟಲ್ಲಿ ನಿಮಗೆ ಈ ರೀತಿ ಇದೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಂಡು ಅಂತ ಇದೆ. ಏನಿದು ಅಂಡು ಅಂದರೆ, ಈಗ ನಾನು ಹೊಸ ಫೈಲ್ ಅಂದರೆ ಹೊಸದಾಗೆ ತಗೊಂಡಿದ್ದೀನಿ ಅಲ್ವಾ, ಹೊಸದಾಗಿ ತಗೊಂಡಿದ್ದೀನಿ ಅಂದರೆ ಹೊಸದಾಗಿ ನೋಟ್ಪ್ಯಾಡ್ ಓಪನ್ ಮಾಡಿದ್ದೀನಿ. ಇವಾಗ ನಾನು ಪ್ರಶಿ ಅಂತ ಟೈಪ್ ಮಾಡ್ತೀನಿ, ಒಂದು ಎಂಟರ್ ಕೊಡ್ತೀನಿ. ಓಕೆ, ಅಕಾಡೆಮಿ ಅಂತ ಟೈಪ್ ಮಾಡಿ ಒಂದು ಎಂಟರ್ ಕೊಡ್ತೀನಿ. ಇವಾಗ ಎಡಿಟ್ಗೆ ಹೋಗ್ತೀನಿ, ಮೇಲ್ಗಡೆ ಎಡಿಟ್ ಅಂತ ಇದೆಯಲ್ಲ, ಎಡಿಟ್ ಆಪ್ಷನ್ಗೆ ಹೋಗ್ತೀನಿ. ಅಂಡು ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಏನಾಯಿತು ಅಂತ ನೋಡಿದ್ರ ಈ ರೀತಿ ಬಂತು. ಮತ್ತೆ ಎಡಿಟ್ಗೆ ಹೋಗ್ಬಿಟ್ಟು ಅಂಡು ಅಂತ ಕ್ಲಿಕ್ ಕೊಡ್ತೀನಿ. ಏನಾಯಿತು ಅಂತ ಗೊತ್ತಾ, ಈ ರೀತಿ ಬಂತು. ಅಂದರೆ ನನಗೆ ನಿಮಗೆ ನಾರ್ಮಲಾಗಿ ಹೇಳಬೇಕಂದ್ರೆ, ಫಸ್ಟ್ ನಾನು ನೋಟ್ಪ್ಯಾಡ್ ಓಪನ್ ಮಾಡಿದೆ. ನೋಟ್ಪ್ಯಾಡ್ ಓಪನ್ ಮಾಡಿಬಿಟ್ಟು ನಾನು ಫಸ್ಟ್ ಟೈಪ್ ಮಾಡಿದ್ದೆ ಪ್ರಶಿ ಕನ್ನಡ ಅಕಾಡೆಮಿ ಅಂತ ಟೈಪ್ ಮಾಡಿದೆ. ಅದಾದ ನಂತರ ಇದನ್ನು ಫುಲ್ ಡಿಲೀಟ್ ಮಾಡಿಬಿಟ್ಟೆ. ಡಿಲೀಟನ್ನು ಸೆಲೆಕ್ಟ್ ಮಾಡಿಬಿಟ್ಟು, ಓಕೆ, ಡಿಲೀಟ್ ಮಾಡೋದು ಹೇಗೆ ಅಂದರೆ ಗೊತ್ತಲ್ಲ ನಿಮಗೆ, ನಾರ್ಮಲಾಗಿ ನಿಮಗೆ ಇನ್ನೂ ಫುಲ್ ಸೆಲೆಕ್ಟ್ ಅಲ್ಲಿ ಹೇಳ್ಕೊಟ್ಟಿಲ್ಲ. ಸೊ ಕರ್ಸರ್ ಲಾಸ್ಟಲ್ಲಿ ಇಲ್ಲಿದೆ, ಬ್ಯಾಕ್ ಸ್ಪೇಸ್, ಫುಲ್ ಬ್ಯಾಕ್ ಸ್ಪೇಸ್ ಕೊಡ್ತಾ ಇದ್ದೀನಿ. ಬ್ಯಾಕ್ ಸ್ಪೇಸ್ ಕೊಟ್ಟರೆ ಡಿಲೀಟ್ ಆಯಿತು. ಅದಾದ ನಂತರ ನಾನು ಇನ್ನೊಂದು ಟೈಪ್ ಮಾಡಿದ್ದೆ, ನಿಮಗೆ ಜ್ಞಾಪನ ಇದೆಯಾ, ಪ್ರಶಿ ಅಕಾಡೆಮಿ ಅಂತ ಟೈಪ್ ಮಾಡಿದ್ದೆ. ಸೊ ಈಗ ಅಂಡು ಅಂತ ಕೊಟ್ಟರೆ ಪ್ರಶಿ ಕನ್ನಡ ಅಕಾಡೆಮಿ ಅಂತ ಬರುತ್ತೆ. ಮತ್ತೆ ಎಡಿಟ್ಗೆ ಹೋಗಿ ಅಂಡು ಅಂತ ಕೊಟ್ಟರೆ ಇವಾಗ ನಾನು ಡಿಲೀಟ್ ಮಾಡಿದ್ದೆ, ಹೋಯ್ತು. ಅಂದರೆ ನಾವು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಒಂದು ವರ್ಡ್ ಹಿಂದಿಂದು ಅಂದರೆ, ಈಗ ನಾನು ನಿಮಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕಾದ್ರೆ ನೋಟ್ಪ್ಯಾಡ್ ಕ್ಲೋಸ್ ಮಾಡಿಬಿಡ್ತೇನೆ. ನೋಟ್ಪ್ಯಾಡ್ ಕ್ಲೋಸ್ ಮಾಡಿ ನೋಟ್ಪ್ಯಾಡ್ ಓಪನ್ ಮಾಡ್ತೇನೆ. ಈಗ ಫ್ರೆಂಡ್ಸ್, ಈಗ ನೋಡಿ ಪ್ರಶಿ ಅಂತ ಮಾಡಿಡ್ತೇನೆ, ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಯಾರು ತಪ್ಪು ಅಂದಿರ್ತಾರೆ ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಅಕಾಡೆಮಿ ಅಂತ ಟೈಪ್ ಮಾಡ್ತೀನಿ. ಸೊ ಈಗ ನನಗೆ ಡೈರೆಕ್ಟಾಗಿ ಪ್ರಶಿ ಬೇಕು, ಅವಾಗ ನಾನು ಏನು ಮಾಡ್ತೀನಿ, ಈ ಅಕಾಡೆಮಿ ಫುಲ್ಲು ಡಿಲೀಟ್ ಮಾಡಿಬಿಟ್ಟು ಪ್ರಶಿಗೆ ಹೋಗಬೇಕು. ಅದ್ರ ಬದಲು ನಾನು ಇನ್ನೂ ಈಸಿಯಾಗಿ ಒಂದೇ ಬಟನಲ್ಲಿ ಮಾಡ್ಬೋದು. ಆ ಆಪ್ಷನ್ನೇ ಎಡಿಟ್ ಮೇಲೆ ಹೋಗಬೇಕು, ಅಂಡು ಅಂತ ಕೊಡಿ, ಪ್ರಶಿ ಬರುತ್ತೆ. ಮತ್ತೆ ಎಡಿಟ್ಗೆ ಹೋಗಿ ಅಂಡು ಅಂತ ಕೊಡಿ, ಅಕಾಡೆಮಿ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಸೊ ಅಷ್ಟೇ, ಜಸ್ಟ್ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ ಮತ್ತೆ ಮುಂದೆ ಬರುತ್ತೆ, ಅಷ್ಟೇ. ಇದು ಅಂಡು ಅಂದರೆ ಈ ನೋಟ್ಪ್ಯಾಡಲ್ಲಿ ಮಾತ್ರ ಒಂದು ಸತಿ ವರ್ಕ್ ಆಗುತ್ತೆ, ಬೇರೆ ಸಾಫ್ಟ್ವೇರಲ್ಲಿ 5-6 ಸತಿನೂ ವರ್ಕ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟ್ ಬರೋ ಆಪ್ಷನ್ ಕಟ್. ಎಡಿಟಲ್ಲಿ ಕಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಈಗ ಯಾವ ರೀತಿ, ಈಗ ನಾನು ಕ್ಲಿಕ್ ಕೊಟ್ಟರೆ ಕಟ್ ಆಪ್ಷನ್ ವರ್ಕ್ ಆಗ್ತಾ ಇಲ್ಲ, ಕಟ್. ಓಕೆ, ಕಟ್ ಆಪ್ಷನ್ ವರ್ಕ್ ಆಗ್ತಾ ಇಲ್ಲ. ಇವಾಗ ಕಟ್ ಆಪ್ಷನ್ ನಿಮಗೆ ಬರ್ತಾ ಇದೆ. ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಪ್ರಶಿ ಅಂತ ಇದೆ, ಆವಾಗಲೇ ಏನೋ ಸಡನ್ ಆಗಿ ಬಂತು ಪೇಸ್ಟ್ ಅಂತ ಕೊಟ್ಟಾಗ ನಾನು ಯಾವುದೋ ಒಂದು ಕಾಪಿ ಮಾಡಿದೆ, ಎಲ್ಲಿ ಗೂಗಲಲ್ಲಿ ಮಾಡಿದ್ದೆ, ಅದು ಇಲ್ಲಿ ಬಂದ್ಬಿಡ್ತು. ಸೊ ಈಗ ನಾವು ಬರೀ ನೋಟ್ಪ್ಯಾಡ್ ಬಗ್ಗೆ ಮಾತ್ರ ಗಮನ ಹರಿಸೋಣ. ಸೊ ಇವಾಗ ಪ್ರಶಿ ಅಂತ ನಾನು ಟೈಪ್ ಮಾಡಿದ್ದೀನಿ. ನಿಮ್ಮ ಕೀಬೋರ್ಡ್ನಲ್ಲಿ ಕೀಬೋರ್ಡ್ ಬೇಡ, ನಾರ್ಮಲಾಗಿ ಸೆಲೆಕ್ಟ್ ಮಾಡ್ಬೋದು. 2 ಥರ ಸೆಲೆಕ್ಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಾನು ಫಸ್ಟ್ ಕೀಬೋರ್ಡ್ ಓಪನ್ ಮಾಡ್ತೀನಿ. ನಿಮಗೆ ಎಕ್ಸಾಂಪಲ್ಗೋಸ್ಕರ ಕರ್ಸರ್ ನೋಡಿ ಇಲ್ಲಿಟ್ಟಿರ್ತೀನಿ, ಬಿಟ್ಟು ಬರ್ತದೆ. ಕರ್ಸರ್ ಇಲ್ಲಿದೆ, ಶಿಫ್ಟ್ ಪ್ರೆಸ್ ಮಾಡ್ತೀನಿ. ಶಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಲೆಫ್ಟ್ ಆರೋ ಮಾರ್ಕ್ ಇದೆ ನೋಡಿ, ಲೆಫ್ಟ್ ನೋಡಿ, ಕ್ಲಿಕ್ ಕೊಟ್ಟರೆ ಸೆಲೆಕ್ಟ್ ಆಯಿತು, ಕಾಣಿಸ್ತಾ ಇದೆಯಾ ಅಲ್ಲಿ, ಸೆಲೆಕ್ಟ್ ಆಯಿತು. ಓಕೆ, ಆ ರೀತಿ ಸೆಲೆಕ್ಟ್ ಮಾಡ್ಬೋದು. ಎಡಿಟ್ಗೆ ಹೋಗ್ತೀನಿ. ಎಡಿಟಲ್ಲಿ ಇವಾಗ ನೋಡಿ ಕಟ್ ಆಪ್ಷನ್ ಎನೇಬಲ್ ಆಗಿದೆ, ಕಟ್ ಅಂತ ಕೊಡ್ತೀನಿ. ಕಟ್ ಆಗ್ಬೋದು. ಕಟ್ ಅಂದರೆ ಏನು, ನಾನು ಸೆಲೆಕ್ಟ್ ಮಾಡಿರೋದು ಕಟ್ ಆಗುತ್ತೆ. ಎಡಿಟ್ಗೆ ಹೋಗ್ತೀನಿ, ನೆಕ್ಸ್ಟ್ ಕಾಪಿ ಮೇಲೆ ಕ್ಲಿಕ್ ಕೊಡ್ತೀನಿ. ಕಾಪಿ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಕಟ್ ಕೊಟ್ಟಿದ್ದೆ. ಕಟ್ ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ, ಕಟ್ ಅಂದರೆ ನಾನು ಏನು ಸೆಲೆಕ್ಟ್ ಮಾಡಿರ್ತೀನೋ ಅದು ಡಿಲೀಟ್ ಆಗುತ್ತೆ, ಅದೇ ಕಟ್ ಅಂದರೆ. ಓಕೆ, ಇವಾಗ ನಾನು ಇನ್ನೂ ಯಾವ್ದಾದ್ರು ಟೈಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇನ್ನೂ ಈಸಿ ಆಗಬೇಕು ಅಂತ ABC ಓಕೆ, ಈ ರೀತಿ ABCDEFGH ನಾನೇ ಒಂದು ಸ್ಪೇಸ್ ಕೊಟ್ಟೆ. ಈ ಥರ ಸ್ಪೇಸ್ ಬರಬೇಕಂದ್ರೆ ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಕೊಡಬೇಕು. ಇದನ್ನು ಕ್ಲಿಕ್ ಕೊಟ್ಟರೆ ಸ್ಪೇಸ್ ಬರುತ್ತೆ. IOP ಅಂತ ಟೈಪ್ ಮಾಡ್ತೀನಿ. ನನಗೆ ಸ್ಪೇಸ್ ಬೇಕಂದ್ರೆ ಇಲ್ಲಿ ಸ್ಪೇಸ್ ಬಾರ್ ಇದೆಲ್ಲ ಕ್ಲಿಕ್ ಕೊಟ್ಟರೆ ಸ್ಪೇಸ್ ಬರುತ್ತೆ. ಓಕೆ, ಈ ರೀತಿ. ಸೊ ಸ್ಪೇಸ್ ಈ ರೀತಿ ಬರುತ್ತೆ, ಅಂದರೆ ನಮಗೆ ಜಾಗ ಹೆಂಗೆ ಬರುತ್ತೆ ಅಂತ ಇವಾಗ ನಿಮ್ಗೆ ಗೊತ್ತಾಯ್ತು, ಸ್ಪೇಸು. ಸೊ ಫ್ರೆಂಡ್ಸ್, ಇವಾಗ ನಾನು ಕರ್ಸರ್ ಇಲ್ಲಿದೆ, ನಿಮ್ಗೆ ಗೊತ್ತಲ್ವಾ. ಈಗ ನಾನು GHIJ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿಂದ ಈ ಥರ ಹೋಗ್ಬೇಕು, ಮೂವ್ ಮಾಡಿಕೊಂಡು ಈ ಬಟನ್ ಕೊಟ್ಟರೆ ನೋಡಿ ಕರ್ಸರ್ ಬಿಟ್ಟು ಬರ್ತಾ ಇದೆ. ಶಿಫ್ಟ್ ಇಟ್ಕೊತೀರಾ,
ಅಲ್ಲಿ ಇಟ್ಕೊಂಡು ಶಿಫ್ಟ್ ಇಟ್ಕೊಂಡು ಈ ಥರ ಕೊಟ್ಟರೆ ಸೆಲೆಕ್ಟ್ ಆಗುತ್ತೆ. ಇನ್ನು ಮೂವ್ ಆಗುತ್ತೆ, ಇನ್ನು ಈ ರೀತಿ ಮೂವ್ ಆಗುತ್ತೆ, ಎಷ್ಟು ಬೇಕಾದರೂ ಅಷ್ಟು ಮೂವ್ ಆಗುತ್ತೆ, ಅದು ನಿಮ್ಮ ಇಷ್ಟ ಎಷ್ಟು ಸೆಲೆಕ್ಟ್ ಮಾಡ್ತೀರಾ ಅಷ್ಟು. ಈಗ ಸೆಲೆಕ್ಟ್ ಹೋಗ್ಬೇಕಾದ್ರೆ ಏನು ಮಾಡ್ತೀರಾ, ಎಲ್ಲಾದರೂ ಖಾಲಿ ಸ್ಕ್ರೀನಲ್ಲಿ ಬಂದು ಒಂದ್ಸತಿ ಕ್ಲಿಕ್ ಕೊಡಿ, ಮೌಸಲ್ಲಿ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಇದು ಒಂದು ಮೆಥಡು ಕೀಬೋರ್ಡಲ್ಲಿ. ಬಟ್ ಕೀಬೋರ್ಡಲ್ಲಿ ಪ್ರತಿ ಸಲ ಮಾಡೋಕ್ಕೆ ಆ ಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನು ಮೌಸಲ್ಲಿ ಈಸಿಯಾಗಿ ಮಾಡ್ತೀನಿ. ಮೌಸಲ್ಲಿ ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಜೆ ಇಂದ ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಜೆ ಹತ್ರ ಇಲ್ಲಿ ಬರ್ತೀನಿ, ಬಂದ್ಬಿಟ್ಟು ಒಂದು ಕ್ಲಿಕ್ ಕೊಡ್ತೀನಿ ಮೌಸಲ್ಲಿ, ಕ್ಲಿಕ್ ಬಿಡೋಕ್ಕೆ ಹೋಗಲ್ಲ, ಕ್ಲಿಕ್ ಆಗೇ ಇದೆ ಮೌಸಲ್ಲಿ. ಹಂಗೆ ಮೌಸ್ನ ಎಡಗಡೆ ಅಂದರೆ ಲೆಫ್ಟ್ ಕರ್ಕೊಂಡ್ಬರ್ತೀನಿ, ಈ ರೀತಿ ಲೆಫ್ಟ್ ಕರ್ಕೊಂಡ್ಬರ್ತೀನಿ. ಕ್ಲಿಕ್ ಇನ್ನೂ ನಾನು ಬಿಟ್ಟಿಲ್ಲ, ಮೌಸಲ್ಲಿ ಕ್ಲಿಕ್ ಆಗೇ ಇದೆ ಈ ರೀತಿ. ಇನ್ನೂ ನೀವು ಸೆಲೆಕ್ಟ್ ಮಾಡ್ಬೇಕ್ರೆ ಮತ್ತೆ ಇನ್ನೂ ಲೆಫ್ಟಲ್ಲಿ ನೀವು ಈ ಥರ ಕರ್ಕೊಂಡ್ಬರ್ಬೇಕು ಮೌಸ್ನ. ನಿಮಗೆ ಎಲ್ಲಿ ಓಕೆ ಸೆಲೆಕ್ಟ್ ಮಾಡಿದ್ದೀನಿ, ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಮೌಸ್ ಕ್ಲಿಕ್ನ ಬಿಟ್ಬಿಡ್ಬೇಕು. ಸೊ ಈ ರೀತಿ ಬೆಸ್ಟ್. ಓಕೆ, ಅದು ಈ ಥರ ಲೆಫ್ಟಲ್ಲೇ ಅಂತ ಇಲ್ಲ, ರೈಟಲ್ಲೂ ಆಗುತ್ತೆ. ನೀವು ನೋಡ್ಬೋದು, ಈಗ ನಾನು ಇಲ್ಲಿ ಕ್ಲಿಕ್ ಕೊಡ್ತೀನಿ ಕರ್ಸರು, ಹಂಗೆ ಕ್ಲಿಕ್ ಬಿಡಕ್ಕೆ ಹೋಗಲ್ಲ ಮೌಸಲ್ಲಿ, ಹಂಗೆ ರೈಟ್ ಮೂವ್ ಮಾಡ್ತೀನಿ. ಓಕೆ, ಈ ರೀತಿ ರೈಟಲ್ಲೂ ಈ ರೀತಿ ಸೆಲೆಕ್ಟ್ ಆಗುತ್ತೆ, ಮತ್ತು ಕೆಳಗಡೆನೂ ಸೆಲೆಕ್ಟ್ ಆಗುತ್ತೆ. ನಾನೀಗ ಒಂದು ಸ್ಟೆಪ್ ಕೆಳಗಡೆ ಬರ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಟ್ಟು ಎಂಟರ್ ಅಂದರೆ ಗೊತ್ತಲ್ಲ, ಎಂಟರ್ ಅಂದರೆ ಒಂದು ಸ್ಟೇಜ್ ಕೆಳಗಡೆ ಬರುತ್ತೆ. ನಾವು ಕೆಳಗಡೆಯಿಂದ ಮೇಲೂ ಹೋಗ್ಬೋದು, ಮೇಲಿಂದ ಕೆಳಗಡೆನೂ ಸೆಲೆಕ್ಟ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾನು ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಟ್ಬಿಟ್ಟು ಹಂಗೆ ಲೆಫ್ಟ್ ಮೂವ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ. ನಾನು ಹಂಗೆ ಸಡನ್ನಾಗಿ ಲೆಫ್ಟ್ ಬದಲು ಜಿ ಆದ್ಮೇಲೆ ಐ ಸೆಲೆಕ್ಟ್ ಆಗ್ಬೇಕಾದ್ರೆ ನನಗೆ ಅಪ್ ಹೋಗ್ಬಿಡ್ತೀನಿ, ಅಪ್ ಸೆಲೆಕ್ಟ್ ಆಗ್ಬಿಡ್ತೀನಿ. ನೋಡಿ ಈ ಥರ ಮಾಡ್ಬೋದು. ನೀವು ಕೆಳಗಡೆಯಿಂದ ಮೇಲ್ಗಡೆನೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಕ್ಲಿಕ್ ಕೊಟ್ಬಿಟ್ಟು ಮೇಲ್ಗಡೆಯಿಂದನೂ ಕೆಳಗಡೆ ಸೆಲೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಏನು ಅಂದರೆ, ನೀವು ಕ್ಲಿಕ್ ಕೊಟ್ಟರೆ ಕ್ಲಿಕ್ ಬಿಡಕ್ಕೆ ಹೋಗ್ಬಾರ್ದು. ಇಲ್ಲಿ ಕ್ಲಿಕ್ ಕೊಟ್ರಿ ಅಂದ್ಕೊಳ್ಳಿ, ಪಿ ಹತ್ರ ಮೂವ್ ಮಾಡೋವರೆಗೂ ನಿಮ್ಮದು ಸೆಲೆಕ್ಟ್ ಆಗೋರು ಕ್ಲಿಕ್ ಬಿಡಬಾರ್ದು, ಸೆಲೆಕ್ಟ್ ಆದಮೇಲೆ ಕ್ಲಿಕ್ ಬಿಡಿ. ಓಕೆ, ಈ ರೀತಿ. ಸೊ ಈ ರೀತಿ ಆಯಿತು. ಇವಾಗ ಕಟ್ ಅಂತ ನಾವು ಯೂಸ್ ಮಾಡಿದ್ವಿ. ಇವಾಗ ಕಾಪಿ ಅನ್ನೋ ಆಪ್ಷನ್ ಬಂದಿದೆ. ಓಕೆ, ಕಾಪಿ ಅನ್ನೋ ಆಪ್ಷನ್ ಹೇಗೆ ಬಂದಿದೆ ಅಂದರೆ, ಸೆಲೆಕ್ಟ್ ಆದರೆ ಮಾತ್ರ, ಅಲ್ಲಿ ಏನೇನು ನಿಮಗೆ ಆಪ್ಷನ್ ತೋರಿಸಾಯ್ತೋ ಅದೆಲ್ಲ ಟೆಕ್ಸ್ಟ್ ಅಂದರೆ ವರ್ಡ್ ಸೆಲೆಕ್ಟ್ ಆದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇವಾಗ ನೀವು ನೋಡ್ಬೋದು IOP ಅನ್ನೋದು ಸೆಲೆಕ್ಟ್ ಆಗಿದೆ, ಅದಕ್ಕೋಸ್ಕರ ಅಲ್ಲಿ ನಿಮಗೆ ಬಂದಿದೆ. ಈಗ ಎಡಿಟ್ಗೆ ಹೋಗ್ತೀನಿ, ಎಡಿಟ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಕಾಪಿ ಅಂತ ಕೊಟ್ಟರೆ ಕಾಪಿ ಆಗುತ್ತೆ. ಏನಿದು ಕಾಪಿ ಅಂದರೆ, ನಾನು IOP ಸೆಲೆಕ್ಟ್ ಮಾಡಿ ಕಾಪಿ ಅಂತ ಕ್ಲಿಕ್ ಕೊಟ್ಟಾಗ ಈ IOP ಅನ್ನೋ ವರ್ಡ್ ಕಾಪಿ ಆಗಿದೆ. ಇವಾಗ ನಾನು ಎಲ್ಲಾದರೂ ಕ್ಲಿಕ್ ಕೊಡ್ತೀನಿ, ಇಲ್ಲಿ ಕ್ಲಿಕ್ ಕೊಡ್ತೀನಿ ಅಂದ್ಕೊಳ್ಳಿ, ಮೇಲೆ ಕ್ಲಿಕ್ ಕೊಡ್ತೀನಿ, ನೋಡಿ ಕರ್ಸರ್ ಅಲ್ಲಿದೆ, ಬಿಟ್ಟು ಬರ್ತಾರೆ ಕರ್ಸರ್. ಇವಾಗ ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಒಂದು ಆಪ್ಷನ್ ಇದೆ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ, IOP ಅನ್ನೋದು ಪೇಸ್ಟ್ ಆಯಿತು. ಒಂದು ಸತಿ ಒಂದು ಇದನ್ನು ಯಾವ್ದಾದ್ರು ಕಾಪಿ ಮಾಡಿಬಿಟ್ರೆ ನೀವು ಅದನ್ನು 100 ಸತಿ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು. ಈಗ ಮತ್ತೆ ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಕೊಟ್ಟರೆ ನೋಡಿ ಮತ್ತೆ ಪೇಸ್ಟ್ ಆಗುತ್ತೆ, ಮತ್ತೆ ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಕೊಟ್ಟರೆ ಪೇಸ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಸ್ಪೇಸ್ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ, ನೋಡಿ 3 ಸತಿ ಸ್ಪೇಸ್ ಬಾರ್ನ ಪ್ರೆಸ್ ಮಾಡಿದೆ. ಇವಾಗ ಎಡಿಟ್ಗೆ ಹೋಗ್ಬಿಟ್ಟು ಪೇಸ್ಟ್ ಅಂತ ಕೊಡ್ತೀನಿ, ಮತ್ತೆ ಪೇಸ್ಟ್ ಆಯಿತು. ಇಲ್ಲ ಎಂಟರ್ ಕೊಡ್ತೀನಿ ನಾನು, ಎಂಟರ್ ಒಂದು ಸತಿ 2 ಸತಿ ನಿಮಗೆ ಇಷ್ಟ, ಕೊಟ್ಟರು ನಡೆಯುತ್ತೆ, ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ. ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಕೊಡ್ತೀನಿ, ಪೇಸ್ಟ್ ಆಗುತ್ತೆ. ಸೊ ಕಾಪಿನ ಒಂದು ಸತಿ ಮಾಡಿದ್ರೆ ಆ ವರ್ಡ್ ಪೇಸ್ಟಿಗೆ ಎಷ್ಟು ಸತಿ ಆದರೂ ಆಗ್ತಾನೆ ಇರುತ್ತೆ. ಸೊ ಓಕೆ, ಈ ಥರ ಇದು. ಸೊ ನೆಕ್ಸ್ಟ್ ನಿಮಗೆ ಡಿಲೀಟ್ ಅಂತ ಆಪ್ಷನ್ ಇದೆ. ಡಿಲೀಟ್ ಅನ್ನೋದು ನಾನು ಆಲ್ರೆಡಿ ನಿಮಗೆ ಸೆಲೆಕ್ಟ್ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡೋದು ಗೊತ್ತಲ್ವಾ, ಈಗ ಈ IOPನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಎಡಿಟ್ಗೆ ಹೋಗ್ಬಿಟ್ಟು ಡಿಲೀಟ್ ಅಂತ ಕೊಡಿ, ಡಿಲೀಟ್ ಆಗ್ಬಿಡುತ್ತೆ. ಓಕೆ, ನೀವು ಆ ಡಿಲೀಟನ್ನು ಯೂಸ್ ಮಾಡ್ಬೋದು, ಇಲ್ಲ ಕೀಬೋರ್ಡಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ IOP ಎಲ್ಲ ಸೆಲೆಕ್ಟ್ ಮಾಡಿಬಿಡ್ತೀನಿ, ಇಷ್ಟು ಸೆಲೆಕ್ಟ್ ಮಾಡಿಬಿಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಕೀಬೋರ್ಡಲ್ಲಿ ಇಲ್ಲೊಂದು ಡಿಲೀಟ್ ಅಂತ ಆಪ್ಷನ್ ಇರುತ್ತೆ ನಿಮಗೆ, ನೋಡಿ ಇಲ್ಲಿದೆಯಾ? ಓಕೆ, ಇದು ಆನ್ ಸ್ಕ್ರೀನು. ಓಕೆ, ಇಲ್ಲಿದೆ ನೋಡಿ ಡಿಲೀಟ್. ಆದರೆ ನಿಮ್ಮದು ಶಿಫ್ಟ್ ಪಕ್ಕ ಇರಲ್ಲ, ನಿಮ್ಮದು ಇದರಲ್ಲಿ ಇರುತ್ತೆ, ಇನ್ಸರ್ಟು ಹೋಮು ಅಂತ ಒಂದು ಬಟನ್ ಇರುತ್ತೆ ನೋಡಿ, ಅಲ್ಲಿರುತ್ತೆ. ಈ ಥರ ಇನ್ಸರ್ಟು ಹೋಮ್ ಅಂತ ಇರುತ್ತಲ್ಲ, ಅಲ್ಲಿರುತ್ತೆ. ಬಟ್ ಇದರಲ್ಲಿ ಹಿಂಗಿದೆ ಅಷ್ಟೇ, DL ಅಂತ ಇದೆ. DL ಇಲ್ಲ ಡಿಲೀಟ್ ಅಂದರೆ ಬಟ್ಟಿರ್ತಾರೆ, ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಇದು ಆನ್ ಸ್ಕ್ರೀನ್ ಕೀಬೋರ್ಡ್, ಅಂದರೆ ನನ್ನ ಇದ್ರ ಕೀಬೋರ್ಡ್ ಅಷ್ಟೇ. ನನ್ನ ಕೀಬೋರ್ಡೇ ಬೇರೆ ಥರ ಇದೆ, ಇದರಲ್ಲಿ ಶೋ ಆಗ್ತಾ ಇರೋದು ಬೇರೆ ಥರ ಇದೆ. ಬಟ್ ನಿಮಗೆ ಆಪ್ಷನ್ ಬಟನ್ ಗೊತ್ತಾಗಲಿ ಅಂತ ಕಾರಣಕ್ಕೆ ಓಪನ್ ಮಾಡಿದ್ದೀನಿ ಅಷ್ಟೇ. ಇದು ನೀವು ಓಪನ್ ಮಾಡಬೇಕಂತ ಏನು ಇಲ್ಲ ಸ್ಕ್ರೀನು. ಸೊ ಇದಾಯಿತು. ಇವಾಗ ಇನ್ನೊಂದು ಆಪ್ಷನ್ ಏನಂದರೆ, ಕಾಪಿ ಕೊಟ್ಟರೆ ಪೇಸ್ಟ್ ಸತಿ ಆಗುತ್ತೆ ಅಂತ ನಮ್ಗೆ ಗೊತ್ತು, ಬಟ್ ಕಟ್ಟಲ್ಲೂ ಆಗುತ್ತೆ ಪೇಸ್ಟ್. ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ABC ಅನ್ನೋದು ಸೆಲೆಕ್ಟ್ ಮಾಡ್ತೀನಿ, ಎಡಿಟ್ಗೆ ಹೋಗ್ತೀನಿ, ಕಟ್ ಮೇಲೆ ಕ್ಲಿಕ್ ಕೊಡ್ತೀನಿ, ಕಟ್ ಆಯಿತು. ABC ಅನ್ನೋದು ಕಟ್ ಆಗಿಬಿಡ್ತು. ಇವಾಗ ಕಟ್ ಆಗಿದ್ರೂ ಪೇಸ್ಟ್ ಆಗುತ್ತೆ, ಅದನ್ನು ಸರಿ 1 ಸತಿ 2 ಸತಿ 3 ಸತಿ ನಿಮ್ಗೆ ಎಷ್ಟು ಸತಿ ಬೇಕಾದ್ರೆ ಅಷ್ಟು ಸತಿ ಪೇಸ್ಟ್ ಆಗುತ್ತೆ ನೋಡಿ. ಈಗ ಇಲ್ಲಿ ಬರ್ತೀನಿ, ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಕೊಡ್ತೀನಿ ನೋಡಿ, ABC ಪೇಸ್ಟ್ ಆಯಿತು.
ಇಲ್ಲಿ ಬರ್ತೀನಿ, ಕ್ಲಿಕ್ ಕೊಡ್ತೀನಿ, ಎಡಿಟ್ಗೆ ಹೋಗ್ತೀನಿ, ಪೇಸ್ಟ್ ಅಂತ ಕೊಡ್ತೀನಿ, ಪೇಸ್ಟ್ ಅಂತ. ಸೊ ಎರಡು ಒಂದೇ ಥರ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಕಾಪಿ ಅಂತ ಕೊಟ್ಟಾಗ ನಾವು ABC ಸೆಲೆಕ್ಟ್ ಮಾಡಿದ್ರೆ ABC ಹಾಗೆ ಇರುತ್ತೆ, ಪೇಸ್ಟ್ ಆಗುತ್ತೆ. ಕಟ್ ಅಂತ ಕೊಟ್ಟಾಗ ABC ಅನ್ನೋದು ಇರಲ್ಲ, ಹೋಗ್ಬಿಡುತ್ತೆ, ಪೇಸ್ಟ್ ಆಗುತ್ತೆ. ಓಕೆ, ನೀವು ಎರಡು ಥರ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಬೋದು. ಡಿಲೀಟು ನಾವು ಈಗಾಗಲೇ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಬಟನ್ ಯಾಕೆ ವರ್ಕ್ ಆಗ್ತಾಯಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತಲ್ವ. ನಾವು ಸೆಲೆಕ್ಟ್ ಮಾಡಿಲ್ಲ ಅಂದರೆ ವರ್ಕ್ ಆಗಲ್ಲ. ಅದೇ ಸೆಲೆಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಆ ಬಟನ್ ಎಲ್ಲ ನಿಮಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಸರ್ಚ್ ಆನ್ ಬಿಂಗ್ ಅಂತ ಇದೆ, ಅದೇನು ನಮಗೆ ಬೇಕಾಗಿಲ್ಲ. ಏನಿದೆ ಸರ್ಚ್ ಆನ್ ಬಿಂಗ್ ಅಂದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಲ್ಲ ಅದೇ ರೀತಿ. ಇದು ಮೈಕ್ರೋಸಾಫ್ಟ್ ಅವ್ರದ್ದು ಕಂಪನಿ ಅಲ್ವಾ, ಅಂದರೆ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಎಲ್ಲ ನಾವು ಬೇಸಿಕ್ ಯೂಸ್ ಮಾಡ್ತಿದ್ದಲ್ಲ ಮೈಕ್ರೋಸಾಫ್ಟ್ ಅವ್ರದ್ದು. ಅವ್ರದ್ದು ಸಪ್ರೇಟ್ ಸರ್ಚ್ ಇಂಜಿನ್ ಇದೆ, ಆ ಸರ್ಚ್ ಇಂಜಿನ್ ಹೆಸರು ಬಿಂಗ್ ಅಂತ. ಓಕೆ, ನೀವು ಕ್ಲಿಕ್ ಕೊಟ್ಟರೆ ಬಿಂಗಿಗೆ ಹೋಗುತ್ತೆ, ಅಂದರೆ ಇದರಲ್ಲಿ ಎನೇಬಲ್ ಆಗಿಲ್ಲ. ಬಿಂಗಿಗೆ ಹೋಗ್ಬಿಟ್ಟು ನೀವು ನೋಡ್ಕೊಬೋದು, ಸರಿನಾ. ಬಟ್ ಅದೇನು ಬೇಕಾಗಿಲ್ಲ ನಾವು, ಯಾಕಂದರೆ ನಾರ್ಮಲಾಗಿ ಗೂಗಲೇ ಯೂಸ್ ಮಾಡೋದು ಜಾಸ್ತಿ. ನೆಕ್ಸ್ಟ್ ನಮಗೆ ಫೈಂಡ್ ಅಂತ ಬರುತ್ತೆ. ಫೈಂಡ್ ಏನಿದು? ಫೈಂಡ್ ನಾನು ಬಟನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕೆಲವು ಟೈಪ್ ಮಾಡಿಬಿಡ್ತೀನಿ. ಅಂದರೆ ಏನಾದರೂ ಟೈಪ್ ಮಾಡಿಬಿಡ್ತೀನಿ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್, ಐ ಆಮ್ ಡೂಯಿಂಗ್ ಗುಡ್, ದಿಸ್ ಈಸ್ ಏನೋ ಟೈಪ್ ಮಾಡಿಬಿಟ್ಟೆ ಈ ಥರ. ಓಕೆ, ಈ ಥರ ಟೈಪ್ ಮಾಡಿದೆ. ಇವಾಗ ಎಡಿಟ್ಗೆ ಹೋಗ್ತೀನಿ. ಎಡಿಟ್ಗೆ ಹೋಗ್ಬಿಟ್ಟು ಫೈಂಡ್ ಅಂತ ಕೊಡ್ತೀನಿ. ಫೈಂಡ್ ಏನಿದು? ಫೈಂಡ್. ಇವಾಗ ನಿಮಗೆ ಈ ಥರ ಏನು ಟೆಕ್ಸ್ಟ್ ಏನಾದರೂ ಮುಚ್ಕೊಂಡು ಹೋದರೆ, ಅಂದರೆ ಈ ಥರ ಅದ್ರ ಮೇಲ್ಗಡೆ ಈ ಥರ ಬಾಕ್ಸ್ ಬಂದರೆ, ನೀವು ಈ ಬಾಕ್ಸ್ನನ್ನೇ ಬೇರೆ ಕಡೆ ಇಕ್ಬೋದು. ಅದು ನಾನು ಫಸ್ಟಲ್ಲೇ ಇಕ್ಕಿದ್ದೆ, ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ನಾನು ಹೇಳಿಲ್ಲ ಅವಾಗ, ಇವಾಗ ಹೇಳ್ತೀನಿ ಯಾಕಂದರೆ ನಿಮಗೆ ಫೈಲ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಎಲ್ಲಾದರೂ ಇಲ್ಲಿ ಕಾಣಿಸ್ತಿದೆಯಲ್ಲ ಫೈಂಡ್ ಅಂತ ಇದೆಯಲ್ಲ, ಈ ಥರ ಎಲ್ಲಾದರೂ ಬನ್ನಿ ಈ ಲೈನಲ್ಲಿ ಎಕ್ಸ್ ಹತ್ರ ಬಿಟ್ಟು ನೋಡಿ, ಎಕ್ಸ್ ಹತ್ರ ಬರೋಕ್ಕೆ ಹೋಗ್ಬೇಡಿ, ಇಲ್ಲೆಲ್ಲಾದರೂ ಬನ್ನಿ. ಬಂದ್ಬಿಟ್ಟು ಕ್ಲಿಕ್ ಕೊಡಿ ಮೌಸಲ್ಲಿ. ಕ್ಲಿಕ್ ಬಿಡಕ್ಕೆ ಹೋಗ್ಬೇಡಿ, ಹಂಗೆ ಮೌಸ್ನ ಕೆಳಗಡೆ ತೊಗೊಂಡು ಕ್ಲಿಕ್ ಬಿಡಕ್ಕೆ ಹೋಗ್ಬೇಡಿ, ಮೌಸಲ್ಲಿ ಕೆಳಗಡೆ ತೊಗೊಂಬನ್ನಿ. ರೈಟ್ ಬೇಕಾ ರೈಟಿಗೆ ತೊಗೊಂಬನ್ನಿ, ಲೆಫ್ಟ್ ಬೇಕಾ ಲೆಫ್ಟ್ ತೊಗೊಂಬನ್ನಿ, ಕೆಳಗಡೆ ಬೇಕಾ ಕೆಳಗಡೆ, ಅಪ್ ಬೇಕಾ ಅಪ್. ನಿಮ್ಮ ಮೌಸ್ ಹೆಂಗೆ ಮೂವ್ ಮಾಡ್ತಿರೋ ಹಂಗೆ. ಬಟ್ ಮೌಸಲ್ಲಿ ಕ್ಲಿಕ್ ಬಿಡಕ್ಕೆ ಹೋಗ್ಬೇಡಿ. ನನಗೆ ಈಗ ನೋಡಿ ಇಲ್ಲಿ ನನಗೆ ಬೇಕು ಅಂದಾಗ ಇವಾಗ ನಾನು ಮೌಸ್ ಬಿಡ್ತೀನಿ. ಓಕೆ, ಸೊ ಈ ರೀತಿ ಪ್ರತಿಯೊಂದು ಈ ಥರ ಮೂವ್ ಮಾಡ್ಕೊಬೋದು. ಯಾವುದೇ ಒಂದು ಏನಾದರೂ ಟೆಕ್ಸ್ಟ್ ಅಂದರೆ ನಾವು ಬರ್ದಿರೋದಕ್ಕೆ ಅಡ್ಡ ಬಂದರೆ ಈ ರೀತಿ ಮಾಡ್ಬೋದು. ಇಲ್ಲಿ ಫಸ್ಟ್ ನಿಮಗೆ ಫೈಂಡ್ ವಾಟ್ ಅಂತ ಕೇಳ್ತಾ ಇದೆ. ಫೈಂಡ್ ವಾಟ್ ಏನು ಫೈಂಡ್ ಮಾಡೋಣ ನಾನು? ಎಕ್ಸಾಂಪಲ್ ಏನು ಫೈಂಡು? ಫಾರ್ ಎಕ್ಸಾಂಪಲ್ ಹಾಯ್ ಅಂತ ನಾನು ಟೈಪ್ ಮಾಡ್ತೀನಿ. ಹಾಯ್ ಅಂತ ಟೈಪ್ ಮಾಡ್ತೀನಿ. ಫೈಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ, ಹಾಯ್ ಅನ್ನೋದು ಇಲ್ಲಿದೆ. ಫೈಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಕೆನಾಟ್ ಫೈಂಡ್ ಹಾಯ್ ಅಂದರೆ ನಂತರ ಒಂದೇ ಒಂದು ಹಾಯ್ ಇದೆ. ಇವಾಗ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಏನು ಡಬಲ್ ಇರೋದು, ಇಲ್ಲಿ ಏನಿದೆ ಡಬಲ್ ಇರೋದು? ಓಕೆ, ಬರೀ ಒಂದೇ ಒಂದು ಲೆಟರ್ ಸೆಲೆಕ್ಟ್ ಮಾಡ್ತೀನಿ. ಐ ಅನ್ನೋ ಒಂದು ಲೆಟರ್ ಸೆಲೆಕ್ಟ್ ಮಾಡ್ತೀನಿ. ಫೈಂಡ್ ವಾಟ್ ಐ ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಫೈಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲೊಂದು ಐ ಇದೆಯಾ, ಫೈಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲೊಂದು ಐ ಇದೆಯಾ, ಫೈಂಡ್ ನೆಕ್ಸ್ಟ್. ಇಲ್ಲೊಂದು ಐ ಇದೆಯಾ, ಈ ಥರ ಫೈಂಡ್ ನೆಕ್ಸ್ಟ್ ಕೊಟ್ಟಾಗೆಲ್ಲ ಈ ರೀತಿ ಎಲ್ಲೆಲ್ಲ ಐ ಇದೆಯೋ ಅಲ್ಲೆಲ್ಲ ಇಲ್ಲಿ ಸೆಲೆಕ್ಟ್ ಆಗ್ತಾನೆ ಇದೆ. ಕೆನಾಟ್ ಫೈಂಡ್ ಐ ಅಂದರೆ ಇಲ್ಲಿ ಮುಗೀತು. ಇದಾದ್ಮೇಲೆ ನೆಕ್ಸ್ಟ್ ಐ ಇಲ್ಲ, ಅದಕ್ಕೆ ಕೆನಾಟ್ ಫೈಂಡ್ ಐ ಅಂತ ಬಂತು. ಸೊ ಇವಾಗ ನೋಡ್ಬೋದು ಐ ಎಮ್ ಎರಡಿದೆ, ಇಲ್ಲೊಂದು ಐ ಎಮ್ ಇದೆ, ಇಲ್ಲೊಂದು ಐ ಎಮ್ ಇದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಅದನ್ನೇ ಐ ಎಮ್ ಅಂತ ಟೈಪ್ ಮಾಡ್ತೀನಿ. ಐ ಎಮ್ ಫೈಂಡ್ ನೆಕ್ಸ್ಟ್ ಕೆನಾಟ್ ಫೈಂಡ್ ಐ ಎಮ್ ಅಂತ ಇದೆ. ಯಾಕೆ ಐ ಎಮ್ ಇದೆ, ಇಲ್ಲಿ ಕೆನಾಟ್ ಫೈಂಡ್ ಐ ಎಮ್ ಅಂತ ಇದೆ. ನಾನು ಯಾಕೆ ಮೂರು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ. ಯಾಕೆ ಈ ಥರ ಬರ್ತಾ ಇಲ್ಲ ಅಂದರೆ ಫ್ರೆಂಡ್ಸ್, ಈಗ ಅವೆಲ್ಲ ಕರ್ಸರ್ ಇಲ್ಲಿತ್ತು, ನಾನು ಐ ಕೊಟ್ಟಾಗ ಇಲ್ಲಿಗೆ ಐ ಬಂತು, ಎಂಡ್ ಆಯಿತು. ಓಕೆ, ಇವಾಗ ಕರ್ಸರ್ ಇಲ್ಲೇ ಇದೆ, ಅದು ಈಗ ಮುಂದ್ಗಡೆ ಯಾವುದೋ ಟೆಕ್ಸ್ಟ್ ಇಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದೆ ನಿಮಗೆ. ಯಾಕಂದರೆ ಇದು ನೋಡಿ ಡೌನ್ ಬಂದಿದೆ, ಡೌನ್ ಅಂತ ಸೆಲೆಕ್ಟ್ ಆಗಿದೆ, ಡೌನ್ ಬಂದಿದೆ. ಅದೇ ನಾನೀಗ ಅಪ್ ಅಂತ ಕೊಡ್ತೀನಿ. ನೋಡಿ, ಅಪ್ ಅಂತ ಕೊಟ್ಟಾಗ ಫೈಂಡ್ ನೆಕ್ಸ್ಟ್ ನೋಡಿ, ಅಪ್ ಅಪ್ ಕಾಣಿಸ್ತಿದ್ಯಾ ಈ ಥರ. ಅದೇ ಡೌನ್ ಅಂತ ಕೊಡಿ, ಡೌನ್ ಮೇಲೆ ಕ್ಲಿಕ್ ಕೊಡಿ, ಡೌನ್ ಡೌನ್, ಗೊತ್ತಾಗ್ತಾ? ಡೌನ್ ಅಂತ ಕೊಟ್ಟಾಗ ಈ ಥರ ಮೂವ್ ಆಗ್ತಾ ಇದೆ. ಅಪ್ ಅಂತ ಕೊಟ್ಟಾಗ ಕೆಳಗಡೆಯಿಂದ ಮೂವ್ ಆಗ್ತಾ ಇದೆ. ಸೊ ಈ ಥರ ಆಪ್ಷನ್.
ಇನ್ ಕೇಸ್ ನಿಮಗೆ ಇದೂ ನಿಮಗೆ ಕನ್ಫ್ಯೂಸ್ ಆದರೆ ಜಸ್ಟ್ ಏನಿಲ್ಲ ಮೌಸಲ್ಲಿ ಇಲ್ಲಿ ಕ್ಲಿಕ್ ಕೊಟ್ಬಿಡಿ, ಬೆಟರ್ ವೇ ಇಲ್ಲಿ ಕ್ಲಿಕ್ ಕೊಟ್ಬಿಡಿ, ಫಸ್ಟ್ ಲೈನಲ್ಲಿ ಇಲ್ಲಿ ಕ್ಲಿಕ್ ಕೊಟ್ಬಿಡಿ, ಕರ್ಸರ್ ಇಲ್ಲಿಂದ ಬರ್ತಾ ಇದೆ. ಇವಾಗ ಎಡಿಟ್ಗೆ ಹೋಗಿ, ಫೈನ್ಗೆ ಹೋಗಿ, ಐ ಎಮ್ ಅಲ್ವಾ, ಇದನ್ನು ಹಿಂಗೆ ಮೂವ್ ಮಾಡ್ಕೊಳ್ಳಿ, ಫೈನ್ ನೆಕ್ಸ್ಟ್, ಫೈನ್ ನೆಕ್ಸ್ಟ್, ಫೈನ್ ನೆಕ್ಸ್ಟ್, ಫೈನ್ ನೆಕ್ಸ್ಟ್, ಕೆನಾಟ್ ಫೈನ್ ಐ ಎಮ್ ಅಂದರೆ ಇಲ್ಲಿಗೆ ಲಾಸ್ಟ್. ಸೊ ಕ್ಲೋಸ್ ಮಾಡಿಬಿಡಿ, ಮತ್ತೆ ನೋಡ್ಬೇಕಾ ಮತ್ತೆ ಇಲ್ಲಿ ಕ್ಲಿಕ್ ಕೊಡಿ ಅಷ್ಟೇ. ಇದು ಬೆಟರ್ ವೇ, ಇನ್ನು ಈಸಿಯಾಗಿ, ಯಾಕಂದರೆ ಕರ್ಸರ್ ಹಿಂಗೆ ಬರ್ತಾ ಇದೆ, ನಿಮಗೆ ಗೊತ್ತಾಯ್ತು. ಸೊ ನೆಕ್ಸ್ಟು ಫೈನ್ ನೆಕ್ಸ್ಟ್ ಅಂತ ಆಪ್ಷನ್. ಏನಿದು ಫೈನ್, ಆಮೇಲೆ ನಾವು ಯೂಸ್ ಮಾಡಿದ್ವಿ ಅಂದರೆ ಈಗ ಫೈಂಡಲ್ಲಿ ಈ ಬಟನ್ ಹೆಸರು ಫೈನ್ ನೆಕ್ಸ್ಟ್ ಅಲ್ವಾ, ಅದೇ ರೀತಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡ್ದಾಗ ಎಡಿಟ್ಗೆ ಹೋಗ್ಬಿಟ್ಟು ಫೈನ್ ನೆಕ್ಸ್ಟ್, ಅದೇ ಆಪ್ಷನ್, ಇನ್ನೊಂದು ಟೂಲ್ ಇದೆ ಅಷ್ಟೇ, ಅದು ಫೈನ್ ನೆಕ್ಸ್ಟ್ ಅದೇ ಆಪ್ಷನ್. ಹೋಗ್ತೀನಿ ಫೈನ್ ನೆಕ್ಸ್ಟ್ ಅದೇ ಆಪ್ಷನ್, ಗೊತ್ತಾಯ್ತಾ? ಅಂದರೆ ಈಗ ಇದು ಯೂಸ್ ಮಾಡ್ತಾ ಇದ್ದು ಫೈನ್ ನೆಕ್ಸ್ಟ್ ಅನ್ನೋದು ಡೌನ್ ಅಂತ ಕ್ಲಿಕ್ ಕೊಟ್ಟು ಫೈನ್ ನೆಕ್ಸ್ಟ್ ಅಂತ ಕೊಟ್ಮೇಲೆ ಅದು ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಫೈನ್ ಪ್ರೀವಿಯಸ್ ಅಂತ ಇದೆ ಇನ್ನೊಂದು ಆಪ್ಷನ್ನು, ಕ್ಲಿಕ್ ಕೊಡ್ತೀನಿ, ಹಿಂದೆ ಹೋಗ್ತಾ ಇದೆ, ಎಡಿಟ್ಗೆ ಹೋಗ್ತೀನಿ, ಫೈನ್ ಪ್ರೀವಿಯಸ್ ಅಂತ ಹಿಂದೆ ಆಪ್ಷನ್, ಅಂದರೆ ಇದು ಅಪ್ ಅಂತ ಆಯ್ತಲ್ಲ ಆ ಆಪ್ಷನ್. ಸೊ ಒಂದೇ ಆಪ್ಷನ್ನ ಎರಡೆರಡು ಟೂಲು ನಿಮಗೆ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಯೂಸ್ ಮಾಡ್ಕೊಬೋದು, ಇಲ್ಲ ಅದರಲ್ಲೇ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನೆಕ್ಸ್ಟು ನಿಮಗೆ ರಿಪ್ಲೇಸ್ ಅಂತ ಬರುತ್ತೆ, ರಿಪ್ಲೇಸ್ ಅಂತ ಕೊಡ್ತೀವಿ. ರೀಪ್ಲೇಸ್ ಅಂತ ಕೊಟ್ಟಾಗ ಐ ಎಮ್ ಅನ್ನೋದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದ್ಬಿಡ್ತು. ಯಾಕೆ ಐ ಎಮ್ ಅನ್ನೋದು ಆಟೋಮೆಟಿಕ್ಕಾಗಿ ಬಂತು ಅಂದರೆ ನಾನು ಆಲ್ರೆಡಿ ಅದನ್ನು ಫೈಂಡ್ ಮಾಡಿದ್ದೆ, ಅದಕ್ಕೋಸ್ಕರ ಅದು ಬಂದಿದೆ. ಮತ್ತು ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ ನಾನು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಬಂದಿದೆ. ಐ ಎಮ್ ಅನ್ನೋದು ಸೆಲೆಕ್ಟ್ ಆಗಿದೆ, ಅದಕ್ಕೆ ಬಂದಿದೆ. ಅದಕ್ಕೆ ನಾನು ಕ್ಲೋಸ್ ಮಾಡ್ತೀನಿ, ಎಲ್ಲರೂ ಕ್ಲಿಕ್ ಕೊಡ್ತೀನಿ, ಇಲ್ಲಿ ನಾರ್ಮಲಾಗಿ ಫಸ್ಟಲ್ಲೇ ಬರ್ತೀನಿ. ಸೊ ಇವಾಗ ಎಡಿಟ್ಗೆ ಹೋಗ್ತೀನಿ, ಎಡಿಟ್ಗೆ ಹೋಗ್ಬಿಟ್ಟು ರಿಪ್ಲೇಸ್ ಅಂತ ಕೊಡ್ತೀನಿ. ಐ ಎಮ್ ಅನ್ನೋದು ಹೇಳಿದ್ನಲ್ಲ ಆಲ್ರೆಡಿ ಫೈಂಡ್ ಮಾಡಿದ್ದೆ ನಾನು, ಅದಕ್ಕೆ ಐ ಎಮ್ ಬಂದಿದೆ. ಈಗ ನೀವು ಐ ಎಮ್ ಎ ಮಾಡಬೇಕು ಅಂತ ಏನೂ ಇಲ್ಲ, ಹಾಯ್ ಅಂತ ಇದೆ, HAI ಅಂತ ಇದೆ. ಫೈಂಡ್ ವಾಟ್, ಫೈಂಡ್ HAI, ಫೈಂಡ್ ನೆಕ್ಸ್ಟ್, ಹಾಯ್ ಅನ್ನೋದು ಫೈಂಡ್ ಆಯಿತು. ರೀಪ್ಲೇಸ್ ವಿತ್ ಅಂತ ಕೇಳ್ತಾರೆ, ರೀಪ್ಲೇಸ್ ವಿತ್ ಅಂದರೆ ಹಾಯ್ ಅನ್ನೋದು ನಾ ಏನು ಮಾಡಬೇಕು, ಬಾಯ್ ಅಂತ ಮಾಡ್ತೀನಿ, BYE ಅಂತ ಮಾಡ್ತೀನಿ. ಸೊ ಫೈನ್ ನೆಕ್ಸ್ಟ್ ಅಂದರೆ ನಾವು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀವಿ, ಈ ಟೂಲ್ನ ಫೈನ್ ನೆಕ್ಸ್ಟ್ ಯೂಸ್ ಮಾಡಿದ್ವಿ, ಪ್ರೀವಿಯಸ್ ಯೂಸ್ ಮಾಡಿದ್ವಿ. ಜಸ್ಟ್ ಅದು ಫೈಂಡ್ ಅಂದರೆ ಮತ್ತೆ ಫೈಂಡ್ ಆಗುತ್ತೆ, ಎಲ್ಲೆಲ್ಲಿದೆಯೋ ಅದೆಲ್ಲ ಆಗುತ್ತೆ. ನಾವು ನಾರ್ಮಲ್ಗೆ ಐ ಎಮ್ ಹೆಂಗೆ ಮಾಡಿದ್ವೋ ಅದೇ ರೀತಿ ಸರ್ಚ್ ಮಾಡ್ಕೊಂಡು ಹೋಗ್ತಿರುತ್ತೆ. ಬಟ್ ಇಲ್ಲಿ ನನಗೆ ಫೈನ್ ನೆಕ್ಸ್ಟ್ ಬೇಡ, ಇವಾಗ ನಾನು ರೀಪ್ಲೇಸ್ ಯೂಸ್ ಮಾಡ್ತೀನಿ. ರೀಪ್ಲೇಸ್ ಯೂಸ್ ಮಾಡಿದಾಗ ಏನು ಆಗುತ್ತೆ ನೋಡಿ, ಕೆನಾಟ್ ಫೈಂಡ್ ಹಾಯ್. ಓಕೆ, ಹಾಯ್ ಅಂತ ಇರೋದು ನಾನು ಬಾಯ್ ಅಂತ ಮಾಡಿಬಿಟ್ಟೆ. ಅರೆ ಇಲ್ಲಿ ನೋಡಿ, ಫೈಂಡ್ ವಾಟ್, ಫೈಂಡ್ ಹಾಯ್, ರೀಪ್ಲೇಸ್ ವಿತ್ ಬಾಯ್. ಅರೆ ಎಲ್ಲಿ ಹಾಯ್ ಇದೆಯೋ ಅಲ್ಲಿ ನನಗೆ ಬಾಯ್ ಮಾಡೋ ಅಂತ ಹೇಳ್ಬಿಟ್ಟು ರೀಪ್ಲೇಸ್ ಅಂತ ಒಂದು ಕ್ಲಿಕ್ ಕೊಟ್ಟೆ. ಸೊ ಇರೋದು ಬಾಯ್ ಆಯಿತು. ಯಾಕದು ಅವಲೇ ಕೆನಾಟ್ ಫೈಂಡ್ ಅಂತ ಬಂತು ಅಂದರೆ ನಂತರ ಒಂದೇ ಹಾಯ್ ಇರೋದು, ಅದಕ್ಕೋಸ್ಕರ ಆ ರೀತಿ ಆಯಿತು. ಓಕೆ, ಇವಾಗ ನೀವು ಐ ಎಮ್ ನೋಡ್ಬೋದು, ಐ ಎಮ್ ಬಂದು ಇಲ್ಲೊಂದು ಐ ಎಮ್ ಇದೆ, ಇಲ್ಲೊಂದು ಐ ಎಮ್ ಇದೆ, ಮತ್ತು ಇಲ್ಲೊಂದು ಐ ಎಮ್ ಇದೆ. ಓಕೆ, ಸೊ 3 ಕಡೆ ಐ ಎಮ್ ಇದೆ. ಇವಾಗ ನಾನು ಮತ್ತೆ ಇಲ್ಲಿ ಫೈಂಡ್ ವಾಟ್, ಐ ಎಮ್ನ ಏನು ಮಾಡ್ಬೋದು, ಗುಡ್ ಅಂತ ಮತ್ತೆ ಎಲ್ಲೆಲ್ಲ ಐ ಎಮ್ ಇದೆಯೋ ಅಲ್ಲೆಲ್ಲ ಗುಡ್ ಅಂತ ಮತ್ತೆ. ಆದರೆ ನೋಡ್ಬೋದು 3 ಕಡೆ ಇದೆ, ಹೇಳಿದೆ ಆಲ್ರೆಡಿ, 1 2, ಆಮೇಲೆ ಇನ್ನೆಲ್ಲೋ ಸೆಂಟ್ರಲ್ ನೋಡಿದೆ, ಈಗ ಇಲ್ಲೊಂದಾಯ್ತು, 3 ಇದೆ. ಸೊ ಇವಾಗ ಫೈಂಡ್ ನೆಕ್ಸ್ಟ್ ಅಂದರೆ ಜಸ್ಟ್ ಫೈಂಡ್ ಮಾಡುತ್ತೆ, ಏನೂ ಆಗಲ್ಲ. ರೀಪ್ಲೇಸ್ ಅಂದರೆ ನೋಡಿ, ರೀಪ್ಲೇಸ್ ಅಂತ ಕೊಟ್ಟರೆ ಅದಾಯಿತು, ಇದು ರೀಪ್ಲೇಸ್ ಆಯಿತು. ನೆಕ್ಸ್ಟ್ ಇಲ್ಲೊಂದು ಐ ಎಮ್ ಇದೆ, ಕ್ಲಿಕ್ ಕೊಟ್ಟರೆ ಅದೂ ರೀಪ್ಲೇಸ್ ಆಗುತ್ತೆ. ಅದೀಗ ರೀಪ್ಲೇಸ್ ಬಟನ್ನು ಯೂಸ್ ಮಾಡೋದು ನಿಮ್ಗೆ ಗೊತ್ತಾಯಿತು ಅಲ್ವಾ. ಈಗ ರೀಪ್ಲೇಸ್ ಆಲ್ ಅಂತ ಕೊಡ್ತೀನಿ, ರೀಪ್ಲೇಸ್ ಆಲ್. ಓಕೆ, ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ಈ ಥರ ಆಗುತ್ತೆ. ಇಲ್ಲಿ ಏನಾಯಿತು ಈಗ ನೋಡಿ, ಇಲ್ಲೂ ಗುಡ್ ಬಂತು, ಇಲ್ಲೂ ಗುಡ್ ಬಂತು, ಇಲ್ಲೂ ಗುಡ್ ಬಂತು. ಓಕೆ ಓಕೆ, ಡೂಯಿಂಗ್ ಗುಡ್ ಅಂದರೆ ಆಲ್ರೆಡಿ ಇತ್ತದು, ಡೂಯಿಂಗ್ ಗುಡ್ ಅನ್ನೋದು ಜಸ್ಟ್ ನಾವು 3 ಕಡೆ ಚೇಂಜ್ ಮಾಡಿದ್ವಿ. ಇಲ್ಲಿ ಐ ಎಮ್ ಇತ್ತು ಅನ್ಸುತ್ತೆ. ಓಕೆ, ಐ ಎಮ್ ಲರ್ನಿಂಗ್, ಇಲ್ಲೊಂದು ಐ ಎಮ್ ಇತ್ತು, ಮತ್ತೆ ಇಲ್ಲೊಂದು ಐ ಎಮ್ ಇತ್ತು. ಈ ಐ ಎಮ್ಗೆ ನಾವು ಜಸ್ಟ್ ರೀಪ್ಲೇಸ್ ಅಂತ ಕೊಟ್ವಿ. ನೆಕ್ಸ್ಟ್ ನಾನು ಏನು ಕೊಡೋದು, ನೆಕ್ಸ್ಟ್ ನಾನು ಯೂಸ್ ಮಾಡಿದ ಬಟನು ರೀಪ್ಲೇಸ್ ಆಲ್ ಅಂದರೆ ಈ ಪೇಜಲ್ಲಿ ಎಷ್ಟೇ ಐ ಎಮ್ ಇರಲಿ, ಒಂದು 20 ಐ ಎಮ್ ಇರಲಿ, ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ಎಲ್ಲೆಲ್ಲಿ ಐ ಎಮ್ ಇದೆಯೋ ಅಲ್ಲೆಲ್ಲನೂ ಗುಡ್ ಅಂತ ಆ್ಯಡ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಓಕೆ, ಈಗ ಜಸ್ಟ್ ನಮ್ಮ ಹತ್ರ 2 ಐ ಎಮ್ ಇತ್ತು ನೋಡಿ, ನಾವು ನೆಕ್ಸ್ಟ್ ಒಂದೊಂದೇ ಹೋಗ್ಬೇಕಾಗಿಲ್ಲ. ರೀಪ್ಲೇಸ್ ಆಲ್ ಅಂದರೆ ಪ್ರತಿಯೊಂದಕ್ಕೂ 50 ಐ ಎಮ್ ಇರಲಿ, ಗುಡ್ ಆಗಿಬಿಡುತ್ತೆ. ಈ ರೀತಿ ಆ ರೀತಿ ವರ್ಕ್ ಆಗುತ್ತೆ. ಮತ್ತು ಅದು ಒಂದೇ ಅಲ್ಲ, ಒಂದೊಂದು ಲೆಟ್ರಿಗೂ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ IS ಅಂತ ಇತ್ತು, ಇವಾಗ ಇನ್ನೊಂದು ಥರ ಬರುತ್ತೆ, ದಿಸ್
ದಿಸ್ ಅಲ್ಲಿ ಇಲ್ಲೊಂದು ಐ ಎಸ್ ಇದೆ, ಈಸ್ಗೂ ಐ ಎಸ್ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಫೈಂಡ್ ವಾಟ್ ಐ ಎಸ್ ರೀಪ್ಲೇಸ್ ವಿತ್ ಯು ಎ. ಐ ಎಸ್ನ ನಾನು ಏನು ಮಾಡ್ಬೋದು, ಏನಾದರೂ ಬೇರೆ ಎ ಬಿ ಅಂತ ಮಾಡ್ಕೊಂಡು, ಎಲ್ಲೆಲ್ಲ ಐ ಎಸ್ ಇದೆ ಅದೆಲ್ಲ ಎ ಬಿ ಅಂತ ಮಾಡ್ಕೊಂತೀನಿ. ರಿಪ್ಲೇಸ್ ಆಲ್ ಅಂತ ಕೊಡ್ತೀನಿ. ನೋಡಿ ನಿಮಗೆ ಇವಾಗ ಗೊತ್ತಾಯ್ತು. ಅಂದರೆ ಐ ಎಸ್ ಅಂದರೆ ಬರೀ ಐ ಎಸ್ ಇರೋ ಕಡೆಯೇ ಆಗೋದಿಲ್ಲ, ಟಿ ಎಚ್ ಐ ಎಸ್ ಅಲ್ಲೂ ಐ ಎಸ್ ಬಂದಿದೆ. ಸೊ ಇಲ್ಲಿ ಐ ಎಸ್ ಇರೋ ಕಾರಣ ಇದೂ ಸಹ ಎ ಬಿ ಆಗಿದೆ, ಗೊತ್ತಾಗ್ತಿದೆ. ಇದು ಎ ಬಿ ಆಗಿದೆ ಮತ್ತು ಐ ಎಸ್ ಇರೋ ಕಡೆನೂ ಎ ಬಿ ಆಗಿದೆ. ಸೊ ಯಾವಾಗ ನಾವು ರೀಪ್ಲೇಸ್ ಯೂಸ್ ಮಾಡ್ತೀವೋ ತುಂಬ ಇದು ನೋಡ್ಕೊಬೇಕು. ಅದಕ್ಕೆ ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರೋದು ಫೈಂಡ್ ನೆಕ್ಸ್ಟ್ ರೀಪ್ಲೇಸ್ ಅಂದರೆ ಅದಕ್ಕೆ ಆಪ್ಷನ್ ಕೊಟ್ಟಿರೋದು. ಓಕೆ, ಯಾಕಂದರೆ ಇದು ದಿಸ್ ಅಂತ ಇತ್ತು, ದಿಸ್ ಅಂತ ಇರೋದು ಐ ಎಸ್ ಇರೋ ಕಾರಣ ಅದು ಎ ಬಿ ಆಯಿತು. ಅದು ನಾನು ಫೈಂಡ್ ನೆಕ್ಸ್ಟ್ ಯೂಸ್ ಮಾಡಿದರೆ ಓ ಇದು ಬೇಡ, ಇದು ಹಾಗೆ ಇರಲಿ ಅಂದ್ರೆ ಮತ್ತೆ ಫೈಂಡ್ ನೆಕ್ಸ್ಟ್ ಅಂತ ಹೋಗ್ಬಿಟ್ಟು ಇದಕ್ಕೆ ನಾನು ರೀಪ್ಲೇಸ್ ಅಂತ ಕೊಡ್ತಾ ಇದ್ದೆ. ಸೊ ರೀಪ್ಲೇಸ್ ಅನ್ನೋದು ನಾವು ನೋಡ್ಕೊಂಡು ರೀಪ್ಲೇಸ್ ಮಾಡ್ಕೊಬೋದು. ರೀಪ್ಲೇಸ್ ಆಲು ಅದು ಯಾವುದಕ್ಕೂ ಕೇರ್ ಮಾಡಲ್ಲ, ಎಲ್ಲೆಲ್ಲ ಐ ಎಸ್ ಇತ್ತು ಎಲ್ಲದಕ್ಕೂ ಎ ಬಿ, ನಾನು ಏನು ಹೇಳ್ತೀನೋ ಅದನ್ನು ಮಾಡಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಯಾನ್ಸಲ್ ಅಂತ ಇದೆ. ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಏನಾಗಲ್ಲ, ಜಸ್ಟ್ ಕ್ಲೋಸ್ ಆಗುತ್ತೆ ಅಷ್ಟೇ. ಕ್ಲೋಸ್ ಅಂದರೆ ಆ ಬಟನ್ ಕ್ಲೋಸ್ ಆಗುತ್ತೆ. ಏನೋ ಈ ಬಟನ್ ಇತ್ತು ರೀಪ್ಲೇಸ್ ಅನ್ನೋ ಬಟನ್, ನೀವು ಇಲ್ಲೂ ಕ್ಲಿಕ್ ಕೊಟ್ಟು ಕ್ಲೋಸ್ ಮಾಡ್ಬೋದು, ಕ್ಯಾನ್ಸಲ್ ಕೊಟ್ಟರು ಕ್ಲೋಸ್ ಆಗುತ್ತೆ. ಓಕೆ, ಆ ರೀತಿ ನಿಮಗೆ ಇದೆ. ಸೊ ನೆಕ್ಸ್ಟು ಗೋ ಟು ಅಂತ ಇದೆ. ಗೋ ಟು ಲೈನ್ ನಂಬರ್. ಇದೇನು ಗೋ ಟು ಅಂದರೆ ನಮಗೆ ಲೈನ್ ಇದೆ ನೋಡಿ, 1 2 3 4 ಇದೆ ಲೈನ್ ನಂಬರ್. ಈಗ 2 ಅಂತ ಕೊಡ್ತೀನಿ. 2 ಅಂತ ಕೊಟ್ಬಿಟ್ಟು ಗೋ ಟು ಅಂತ ಕೊಟ್ಟರೆ ನೋಡಿ ಬಿಟ್ಟು ಬರ್ತಾ ಇದೆ ಅಲ್ವಾ, ಲೈನ್ ನಂಬರ್ 2ನಲ್ಲಿ. ಮತ್ತೆ ಹೋಗ್ತೀನಿ ಎಡಿಟ್ಗೆ ಹೋಗ್ತೀನಿ, ಗೋ ಟು ಅಂತ ಕೊಡ್ತೀನಿ, 3 ಅಂತ ಕೊಡ್ತೀನಿ ನೋಡಿ, ಲೈನ್ ನಂಬರ್ 3 ಅಂತ. ಈ ರೀತಿ ಗೋ ಟು ಅಂದರೆ ಆ ಲೈನ್ ನಂಬರಿಗೆ ಹೋಗುತ್ತೆ ಅಷ್ಟೇ. ನೀವು ಅದನ್ನು ಮೌಸಲ್ಲೇ ಮಾಡ್ಬೋದು. ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ. ನಿಮಗೆಲ್ಲ ಸೆಂಟ್ರಲ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಬೇಸಿಕ್ ಸಾಫ್ಟ್ವೇರ್. ನೀವು ಈಸಿಯಾಗಿ ಕಲಿಯೋದಕ್ಕೆ ಈ ಸಾಫ್ಟ್ವೇರ್ನ ಬೆಸ್ಟ್, ಬೇರೆದ್ರಲ್ಲಿ ಇಷ್ಟು ಈಸಿಯಾಗಿ ಕಲಿಯೋಕ್ಕಾಗ. ಯಾಕಂದರೆ ನಾವು ಇನ್ನೂ ಟೈಪ್ ಮಾಡ್ತೀವಿ ಅಂದ್ಕೊಳ್ಳಿ, ಇಲ್ಲಿ ಏನಾದರೂ ಟೈಪ್ ಮಾಡ್ತೀನಿ, ಮುಂದಕ್ಕೆ ನೋಡಿ ಮುಂದಕ್ಕೆ ಹೋಗ್ತಾ ಇದೆ, ಈ ಥರ ಹೋಗ್ತಾ ಇರುತ್ತೆ. ಬೇರೆ ಸಾಫ್ಟ್ವೇರ್ ಹಂಗೆ ಹೋಗಲ್ಲ, ಕೆಳಗಡೆ ಬಂದ್ಬಿಡುತ್ತೆ ಆ ಪೇಜ್. ನಾವು A4 ಅಂತ ಯಾವಾಗ ನಾವು A4 ಅಂತ ಸೆಲೆಕ್ಟ್ ಮಾಡಿದ್ರೆ A4 ಶೀಟಲ್ಲಿ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ತಗೊಳುತ್ತೆ, ಕೆಳಗಡೆ ಬಂದ್ಬಿಡುತ್ತೆ. ಸೊ ಇವಾಗ ನಾನು ಟೈಪ್ ಮಾಡಿದಾಗ ಈ ಥರ ಮುಂದಕ್ಕೆ ಹೋಯ್ತು, ನಿಮಗೆ ಇನ್ನೊಂದು ಇದರಿಂದ ಇನ್ನೊಂದು ಬಾರ್ ಒಂದು ಓಪನ್ ಆಯಿತು. ಅಂದರೆ ಯಾವುದು ಅಂದರೆ ಸ್ಕ್ರಾಲ್ ಬಾರ್ ನೋಡಿ, ಇಲ್ಲಿ ಓಪನ್ ಆಯಿತು, ಕಾಣಿಸಿದ್ಯಾ? ಇಲ್ಲಿ ಕ್ಲಿಕ್ ಕೊಟ್ಟರೆ ಈ ಥರ, ಇಲ್ಲಿ ಕ್ಲಿಕ್ ಕೊಟ್ಟರೆ ಲೆಫ್ಟ್ ಬರುತ್ತೆ, ಅಲ್ಲಿ ಕ್ಲಿಕ್ ಕೊಟ್ಟರೆ ರೈಟ್ ಆಗುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ರೈಟ್ ಆಗುತ್ತೆ ಈ ಥರ. ಆಮೇಲೆ ಇನ್ನೊಂದು ಎನೇಬಲ್ ಆಗುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಎಂಟರ್ ಅಂತ ಕೊಡ್ತೀನಿ, ಏನಾದರೂ ಟೈಪ್ ಮಾಡ್ತೀನಿ ಸುಮ್ಮನೆ ರಫ್ ಆಗಿ, ಎಂಟರ್ ಟೈಪ್ ಮಾಡಿ, ಎಂಟರ್ ಟೈಪ್ ಮಾಡಿ, ಎಂಟರ್ ಟೈಪ್ ಮಾಡಿ, ಎಂಟರ್ ಟೈಪ್ ಮಾಡಿ, ಎಂಟರ್. ರೈಟ್ ಸೈಡಲ್ಲಿ ನೋಡಿ ಇನ್ನೊಂದು ಎನೇಬಲ್ ಆಯಿತು, ಇಲ್ಲೊಂದು ಎನೇಬಲ್ ಆಯಿತು ನೋಡಿ. ಹಿಂಗೆ ಕ್ಲಿಕ್ ಕೊಟ್ಟರೆ ಅಪ್ ಹೋಗುತ್ತೆ, ಅದು ಹಿಂಗೆ ಕ್ಲಿಕ್ ಕೊಟ್ಟರೆ ಡೌನ್ ಬರುತ್ತೆ. ಸರಿನಾ? ಈ ರೀತಿ ಆಗುತ್ತೆ. ಸೊ ಈ ರೀತಿ ಎನೇಬಲ್ ಆಯಿತು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಏನಂದರೆ ಇಲ್ಗಡೆ ನಿಮಗೆ ನೋಡ್ಬೋದು LN4 COL16 ಅಂತ ಇದೆ. ಅದೇನು ಅದೂ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನು 100% ಅಂತ ಇದೆ, ಅದೆಲ್ಲ ನಿಮಗೆ ಇವಾಗ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಲಿಕ್ತೀನಿ LN1 COL1 ಅಂತ ಇದೆ. ಇಲ್ಲಿ ಲಿಕ್ತೀನಿ ನೋಡಿ COL2, ಇಲ್ಲಿ ಲಿಕ್ತೀನಿ COL3, ಇಲ್ಲಿ ಲಿಕ್ತೀನಿ COL4. ಅರೆ LN1 ಇದೆ, COL ಈ ಥರ ಚೇಂಜ್ ಆಗ್ತಾ ಇದೆ, ಅರ್ಥ ಆಗ್ತಾಯಿದೆ. ಅದೇ ನಾನು ಇಲ್ಲಿ ಲಿಕ್ತೀನಿ ನೋಡಿ LN2 COL1. ಅಂದರೆ ಫಸ್ಟ್ ಏನು ಹೇಳ್ತದೆ ಅದು ಲೈನ್, ಅದು ನೀವು ನೋಡಿ ಅಲ್ಲಿಟ್ರ ಲೈನ್ ಅದು ಎಲ್ಲಿ ಕರ್ಸರ್ ಇದೆಯೋ ಅದು ಲೈನ್ ಹೆಸರು. ಈಗ ನಾನು ಲೈನ್ 5ನಲ್ಲಿ ಇದ್ದೀನಿ ಅಂತ ಹೇಳ್ತದೆ. COL ಅಂದರೆ ಎಷ್ಟನೇ ವರ್ಡಲ್ಲಿ ಇದ್ದೀರಾ ನೋಡಿ, ಒಂದು ವರ್ಡಲ್ಲಿ ಇದ್ರೆ 1 ಅಂತ ಇರುತ್ತೆ, 2 ಅಲ್ಲಿದ್ದರೆ 2. ಈಗ ಇಲ್ಲಿಗೆ ಬಂದರೆ ಎಷ್ಟನೇ ವರ್ಡ್ ಇದು, 6ನೇ ವರ್ಡು. ಇಲ್ಲಿ ಬಿಟ್ಟರೆ ಒಂದನೇ ಲೈನು 1ನೇ ವರ್ಡಲ್ಲಿ ಇದ್ದೀನಿ. ಸೊ B ಪಕ್ಕ ಬಂದರೆ 1ನೇ ಲೈನು 2ನೇ ಇದರಲ್ಲಿದ್ದೀನಿ, Y ಪಕ್ಕ ಕರ್ಸರ್ ಬಂದರೆ 1ನೇ ಲೈನು 3ನೇ ಇದರಲ್ಲಿದ್ದೀನಿ ಅಂತ. ಓಕೆ, ಇನ್ಫಾರ್ಮೇಷನ್ ಇದು 100% ಬಂದ್ಬಿಟ್ಟು ಇದು ನಿಮ್ಮ ಸ್ಕ್ರೀನ್ ಸೈಜು. ಓಕೆ, ಇವಾಗ ಸದ್ಯಕ್ಕೆ ಇದು ಗೊತ್ತಾಯ್ತಲ್ವ, ಇದನ್ನು ಈ ರೀತಿನೂ ಮಾಡ್ಕೊಬೋದು. ಇಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಮೌಸ್ ಬಿಡಕ್ಕೆ ಹೋಗ್ಬೇಡಿ, ಜಸ್ಟ್ ಲೆಫ್ಟ್ ಮೂವ್ ಮಾಡಿ ರೈಟ್ ಮೂವ್ ಮಾಡಿ, ಲೆಫ್ಟ್ ಮೂವ್ ಮಾಡಿ ರೈಟ್ ಮೂವ್ ಮಾಡಿ ಅಷ್ಟೇ. ಓಕೆ, ಈ ರೀತಿನೂ ವರ್ಕ್ ಆಗುತ್ತೆ. ಅದೇ ರೀತಿ ಇದೂ ಅಷ್ಟೇ,
ಮೌಸ್ ಮೇಲೆ ಕ್ಲಿಕ್ ಕೊಡಿ, ಕ್ಲಿಕ್ ಬಿಡಕ್ಕೆ ಹೋಗ್ಬಿಡಿ, ಅಪ್ಪು ಡೌನ್ ಮಾಡ್ಕೊಬೋದು. ಓಕೆ, ಸೊ ನೆಕ್ಸ್ಟು ಆಪ್ಷನು ಎಡಿಟಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ. ಸೆಲೆಕ್ಟ್ ಆಲ್ ಕ್ಲಿಕ್ ಕೊಟ್ಟರೆ ಪ್ರತಿಯೊಂದು ಸೆಲೆಕ್ಟ್ ಆಗಿಬಿಡುತ್ತೆ. ನೀವು ಅವೆಲ್ಲ ಹೆಂಗೆ ಮೌಸಲ್ಲಿ ಒಂದೊಂದೇ ವರ್ಡ್ ಸೆಲೆಕ್ಟ್ ಮಾಡಿದ್ರೆ, ಬಟ್ ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಆಗಿಬಿಡುತ್ತೆ. ಇಲ್ಲಿ ನಿಮಗೆ ಮೇಲೆ ಹೋಗ್ಬೇಕಂದ್ರೆ ಅಗೇನ್ ಗೊತ್ತಲ್ಲ, ಈ ರೀತಿ ಹೋಗ್ಬೋದು, ಈ ರೀತಿ ಲೆಫ್ಟ್ ರೈಟ್ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೊಂದು ಥರ ಹೋಗ್ಬೋದು. ಮೌಸಲ್ಲಿ ಸೆಂಟ್ರಲ್ ಒಂದು ಸರ್ಕಲ್ ಇರುತ್ತಲ್ಲ, ನಿಮ್ಮ ಮೌಸಲ್ಲಿ 2 ಬಟನ್ ಇದೆ, ಲೆಫ್ಟ್ ಒಂದು ರೈಟ್ ಒಂದಿದೆ, ಸೆಂಟ್ರಲ್ ಒಂದು ಸರ್ಕಲ್ ಥರ ಚಕ್ರ ಥರ ಇದೆ ನೋಡಿ, ಅದನ್ನು ಕೆಳಗಡೆ ಹಿಂಗೆ ಮೂವ್ ಮಾಡಿ ಕೆಳಗಡೆ ಬರುತ್ತೆ, ಮೇಲೆ ಹಿಂಗೆ ಮೂವ್ ಮಾಡಿ ಮೇಲೆ ಬರುತ್ತೆ. ಸೊ ಅದಕ್ಕೆ ಆ ಚಕ್ರ ಕೊಟ್ಟಿರೋದು, ಕೆಳಗಡೆ ಮೇಲೆ ಹೋಗಿ ಚಕ್ರ ಕೊಟ್ಟಿರೋದು. ಸೊ ಆ ರೀತಿ ವರ್ಕ್ ಆಗುತ್ತೆ. ಇವಾಗ ಸೆಲೆಕ್ಟ್ ಆಲ್ ಅಂದರೆ ಗೊತ್ತಲ್ಲ, ಎಲ್ಲಾನು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಲಿಂದ ಏನು ಯೂಸ್ ಅಂದರೆ, ಸೆಲೆಕ್ಟ್ ಆಲ್ ಮಾಡಿ ಅದನ್ನು ಡಿಲೀಟ್ ಮಾಡ್ಬೋದು. ಡಿಲೀಟ್ ಅಂತ ಕೊಟ್ಟರೆ ಫುಲ್ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಸೊ ನನಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಇನ್ನೂ ಕಲಿಯೋದಿದೆ, ಅದಕ್ಕೆ ಬೇಕಾದ್ರೆ ಲಾಸ್ಟಲ್ಲಿ ಡಿಲೀಟ್ ಮಾಡೋಣ ಸಾಫ್ಟ್ವೇರ್ ಮುಗಿದ್ಮೇಲೆ. ಸೊ ಇವಾಗ ನೆಕ್ಸ್ಟು ಎಡಿಟಲ್ಲಿದೆ ಟೈಮ್ ಆ್ಯಂಡ್ ಡೇಟ್ ಅಂತ. ನಾನೀಗ ಕಂಪ್ಯೂಟರ್ ಬೇಸಿಕ್ ಕರ್ಸರ್ ಎಲ್ಲಿದೆಯೋ ಅಲ್ಲಿ ಬರುತ್ತೆ. ನಾನು ಇಲ್ಲಿ ಇಟ್ಟರೆ ಇಲ್ಲೇ ಬರುತ್ತೆ, ಇಲ್ಲಿ ಇಟ್ಟರೆ ಕರ್ಸರ್ ಇಲ್ಲಿ ಬರುತ್ತೆ, ಇಲ್ಲಿ ಇಟ್ಟರೆ ಇಲ್ಲಿ ಬರುತ್ತೆ. ನಮ್ಮ ಇಷ್ಟ, ಎಲ್ಲರೂ ಇಡ್ಬೋದು. ಇಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಇಟ್ಟರೆ ಇಲ್ಲೇ ಬರುತ್ತೆ. ಇವಾಗ ಎಡಿಟ್ಗೆ ಹೋಗ್ತೀನಿ, ಟೈಮ್ ಆ್ಯಂಡ್ ಡೇಟ್ ಕ್ಲಿಕ್ ಕೊಟ್ಟರೆ 7:23 PM ಅಂತ ಬಂತು ಟೈಮು. ಡೇಟು 26/8/2026. ಅಂದರೆ ನಾನು ಸಿಸ್ಟಮಲ್ಲಿ ಏನು ಫೀಲ್ಡ್ ಆಗಿದೆಯೋ ಆ ಡೇಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ, ನೀವು ಎಲ್ಲಿ ಬೇಕಾದ್ರೆ ಅದನ್ನು ಇದು ಮಾಡ್ಕೊ. ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಇಲ್ಲೂ ಬೇಕಾದ್ರೆ ನೀವು ಟೈಮ್ ಆ್ಯಂಡ್ ಡೇಟ್ ಅಂತ ಕೊಟ್ಟರೆ ಈ ರೀತಿ ಆಗುತ್ತೆ.